ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. TV5 ಕನ್ನಡದಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ನ ಇನ್ಸೈಡ್ ರಿಪೋರ್ಟ್ ಅನ್ನ ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು, ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಕೊಟ್ಟಂತ ಸೂಚನೆ ಏನು, ಏನೇನ್ ಚರ್ಚೆ ಮಾಡಿದ್ರು, ಊಟದ ಜೊತೆಗೆ ನಡೀತಾ ಸಂಪುಟ ಪುನಾರಚನೆಯ ಚರ್ಚೆ, ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಹಾಗಾದ್ರೆ ಮಾತನಾಡಿದ್ದಾದ್ರೂ ಏನು, ಒಂದು ವೇಳೆ ಸಂಪುಟ ಪುನಾರಚನೆ ಆಗೋದೇ ಆದ್ರೆ ಅದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ, ಸಚಿವ ಸಂಪುಟ ಸ್ಥಾನದಿಂದ ಯಾರನ್ನ ಹೊರಗಿಡಬಹುದು, ಎಲ್ಲವೂ ಕೂಡ ನಿನ್ನೆ ಚರ್ಚೆಯಾಗಿದೆ. ಅದರ ಇನ್ಸೈಡ್ ಮಾಹಿತಿಯನ್ನ ನೀವು TV5 ಕನ್ನಡದಲ್ಲಿ ಗಮನಿಸಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪುಟ ಸರ್ಜರಿ ಮಾಡೋದು ಫಿಕ್ಸ್ ಅಂತ ಹೇಳಿದಂತೆ ಕಾಣಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಾ ನವೆಂಬರ್ ಕ್ರಾಂತಿ ಅಂತ, ಅಂದ್ರೆ ಇದು ಸಿಎಂ ಬದಲಾವಣೆಯ ಕ್ರಾಂತಿಯಲ್ಲ, ಬದಲಾಗಿ ಸಚಿವ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ನಿನ್ನೆ ಔತಣಕೂಟದ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ವಿಚಾರಗಳನ್ನ ಸಚಿವರ ಕಿವಿಗೆ ಹಾಕಿದ್ದಾರೆ. ಹಾಗಾದ್ರೆ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದ್ದೇನು, ಏನ್ ಕಿವಿ ಮಾತನ್ನ ಹೇಳಿದ್ರು, ಏನ್ ಸೂಚನೆ ಕೊಟ್ರು, ಏನ್ ಕ್ಲಾಸ್ ತೆಗೆದುಕೊಂಡ್ರು, ಅದೆಲ್ಲ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅನ್ನುವಂಥ ಚರ್ಚೆ ಬಗ್ಗೆ ಕೂಡ ನಿನ್ನೆ ಮಾತುಕತೆ ನಡೆದಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ಏನು 34 ಸಚಿವರಿದ್ರು, ಅದರಲ್ಲಿ KN ರಾಜಣ್ಣ, ನಾಗೇಂದ್ರ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೆ ಇಬ್ರು ಬರಬೇಕಿದೆ. ಈಗ ಸದ್ಯ ಆ ಖಾತೆಗಳನ್ನು ಕೂಡ ಸಿದ್ದರಾಮಯ್ಯನವರೇ ನಿರ್ವಹಣೆ ಮಾಡ್ತಿದ್ದಾರೆ. ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಇರುವಂತ ಯಾವ ಸಚಿವರ ಕಾರ್ಯವೈಖರಿ ಹೈಕಮಾಂಡ್ಗೆ ಆಗ್ಲಿ, ಜನರಿಗೆ ಆಗ್ಲಿ, ಶಾಸಕರಿಗೆ ಆಗ್ಲಿ ಮೆಚ್ಚುಗೆ ಆಗಿಲ್ಲ, ಯಾರನ್ನ ಹಾಗಾದ್ರೆ ಸಚಿವ ಸಂಪುಟದಿಂದ ಹೊರಗಿಡ್ತಾರೆ, ಇನ್ನಾಗೋರು ಯಾರು, ಆ ಸಂಪುಟದಿಂದ ಔಟ್ ಆಗೋರು ಯಾರು, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಬಟ್ ಇಂಥವ್ರನ್ನೇ ಹೊರಗೆ ಕಳಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳದೇ ಇದ್ರು ಕೂಡ ಯಾರೇ ಸಂಪುಟದಿಂದ ಹೊರಗೆ ಹೋದ್ರೂ ತಾಳ್ಮೆಯಿಂದ, ಯಾವುದೇ ರೀತಿಯಾಗಿ ಜಗಳ ಮಾಡದೆ, ಗಲಾಟೆ ಮಾಡಿಕೊಳ್ಳದೆ, ಅಸಮಾಧಾನ ಇಲ್ಲದೆ ಹೊರಗೆ ಹೋಗಬೇಕು ಅಂತ